ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 25ನೆಯ ವಚನ. ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ಹೀಗನ್ನುತ್ತಾನೆ, ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರನ್ನು ತೃಪ್ತಿಪಡಿಸುವೆನು ಎಂಬುದಾಗಿ. ಇದರ ವಾಕ್ಯದಲ್ಲಿ ನಾವು 2 ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ. ಮೊದಲನೇದಾಗಿ, ಬಳಲಿ ಹೋದವರನ್ನು ತಂಪುಗೊಳಿಸುವುದು. ಹೌದು, ಈ ದಿನದಲ್ಲೂ ಬಳಲಿ ಹೋದ ಎಷ್ಟೋ ಜನರು ಇದ್ದಾರೆ. ಅವರೆಲ್ಲರನ್ನು ಆತನಿಂದಲೇ ತಂಪುಗೊಳಿಸಲು ಸಾಧ್ಯ. ಮತ್ತು ಕುಂದಿದೋದವರೆಲ್ಲರನ್ನು ಕೂಡ ಆತನು ತೃಪ್ತಿಪಡಿಸುತ್ತಾನೆ. ಹೌದು ಸಹೋದರ ಸಹೋದರಿಯರೇ, ನಾವು ತಂದೆಯಾದ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಕಾಪಾಡಿ ಬರುತ್ತಾನೆ ಮತ್ತು ನಮ್ಮಲ್ಲಿ ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರನ್ನು ತೃಪ್ತಿಯೂ ಪಡಿಸುತ್ತಾನೆ. ಹೌದು ಪ್ರಿಯರೇ, ನಾವು ಪ್ರಾರ್ಥಿಸೋಣ. ನಮ್ಮನ್ನ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಾವು ಎಷ್ಟೋ ಸಮಯದಲ್ಲಿ ಬಳಲಿ ಹೋದವರಾಗಿದ್ದಾಗ ನೀನು ನಮ್ಮನ್ನು ತಂಪುಗೊಳಿಸಿ ನಡೆಸುತ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ನಾವು ಕುಂದಿ ಹೋದಾಗ್ಲೂ ಕೂಡ ನೀನು ನಮ್ಮನ್ನು ಅದರಿಂದ ಬಿಡಿಸಿ ಕರ್ತನೆ ತೃಪ್ತಿಪಡಿಸುವವನಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ಕೂಡ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಬೇಡುತ್ತೇವೆ. ನೀನೇ ನಮಗೆ ನಿನ್ನ ಕೃಪೆ ಕೊಟ್ಟು ಕರ್ತನೆ ನಿನ್ನ ಹಸ್ತದೊಳಗೆ ಇಟ್ಟುಕೊಂಡು ಕರ್ತನೆ, ನಾವು ಬಳಲಿ ಹೋದ ಸಮಯದಲ್ಲಿ ಕುಂದಿ ಹೋದವರಾಗಿದ್ದಾಗೆಲ್ಲ ನಮ್ಮೆಲ್ಲರನ್ನು ನೀನು ನಡೆಸಿಕೊಂಡು ಬರ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಕುಟುಂಬದವರನ್ನು ನೀನು ಆಶೀರ್ವದಿಸು. ಈ ದಿನದ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳಲಿಕ್ಕಾಗುವಂತೆ ನಮಗೂ ಕೂಡ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ತಂದೆಯೇ. ಹೌದು ಕರ್ತನೆ, ನೀನೇ ನಮ್ಮೆಲ್ಲರನ್ನು ನಿನ್ನ ಕರುಣೆಯಿಂದ ಅಪ್ಪ ನೀನು ನಮ್ಮನ್ನು ಕಾಪಾಡಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಬಂದು ಹಗಲಿರಲು ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.